ನಿನ್ನೆ ಪ್ರೀತಿಸುವೆ ಭಾಗ 50. ಕ್ಲಾಸ್ ರೂಮ್ಗೆ ಹೋದ ಚಿನ್ಮಯನ ಮನಸ್ಸು ಯಾಕೋ ಕ್ಲಾಸಿನಲ್ಲಿರಲಿಲ್ಲ. ಈಕ್ಷಳನ್ನು ನೆನಪು ಮಾಡಿಕೊಳ್ಳತೊಡಗಿದನು. ಅವಳ ಮುತ್ತು ಮುಖ ಅವನ ಕಣ್ಮುಂದೆ ಬರುತ್ತಿತ್ತು. ನನ್ಗೆ ಯಾಕೆ ಹೀಗೆ ಆಗ್ತಾ ಇದೆ? ಈಕ್ಷಳನ್ನು ನೋಡಿದ್ರೆ ಯಾಕೆ ನೋಡ್ತಾನೆ ಇರ್ಬೇಕಂತ ಅನಿಸ್ತಾ ಇದೆ. ಅವಳ ಸೌಂದರ್ಯ ನನ್ನ ಕಣ್ಣು ಕುಗ್ತಾ ಇದೆ. ಕಣ್ಣು ಯಾವಾಗ್ಲೂ ಅವಳನ್ನೇ ನೋಡ್ಬೇಕಂತ ಬಯಸ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಮೋಸ್ಟ್ಲಿ ನನಗೆ ಅವಳ ಮೇಲೆ ಲವ್ ಆಗಿರ್ಬೋದು. ಚಿನ್ಮಯ್, ಸ್ಟಡೀಸ್ ಕಡೆ ಗಮನ ಕೊಡು, ಇಲ್ಲಾಂದ್ರೆ ಅವಳು ಪ್ರೀತಿಯಲ್ಲಿ ಬಿದ್ದು ಕಳೆದು ಹೋಗ್ಬಿಡ್ತೀಯ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಒಬ್ಬನೇ ನಗತೊಡಗಿದನು. ಇವನು ಒಬ್ಬನೇ ನಗುತ್ತಿರುವುದನ್ನು ಗಮನಿಸಿದ ಅವನ ಸಹಪಾಠಿಯೊಬ್ಬಳು ಅವನ ಹತ್ತಿರ ಬಂದು, ಹೇ ಚಿನ್ಮಯ್, ಯಾಕೆ ಒಬ್ಬನೇ ನಗ್ತಾ ಇದೆಯಾ? ಅವಳ ಮಾತು ಕೇಳಿ ವಾಸ್ತವಕ್ಕೆ ಬಂದವನು, ಏನಿಲ್ಲ ನೀಯ, ಏನೋ ಯೋಚಿಸ್ತಾ ಇದ್ದೆ, ಹಾಗಾಗಿ ನಗು ಬಂತು. ಏನ್ ವಿಷಯ ಅಂತ ಹೇಳಿದ್ರೆ ನಾನು ಕೂಡ ನಗ್ಬೋದಲ್ವಾ ಅಂತ ಹೇಳಿ ಅವನ ತೀರಾ ಸಮೀಪ ಬಂದು ಕುಳಿತುಕೊಂಡಳು. ಅವಳು ಅವನ ಹತ್ತಿರ ಬಂದು ಕುಳಿತುಕೊಂಡಿದ್ದು ಅವನಿಗೆ ಒಂಚೂರು ಹಿಡಿಸಲಿಲ್ಲ. ಏನಿಲ್ಲ ನೀಯ, ಅದು ನನ್ನ ಪರ್ಸನಲ್ ಮ್ಯಾಟರ್. ಅದನ್ನ ನಾನು ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ನೀನ್ ಇಲ್ಲಿ ಯಾಕೆ ಬಂದು ಕೂತ್ಕೊಂಡೆ? ನಿನ್ ಪ್ಲೇಸ್ ಬೇರೆ ಕಡೆ ಇದೆ ಅಲ್ವಾ? ಇನ್ಮುಂದೆ ನಾನು ನಿನ್ ಜೊತೆ ಕುಳಿತುಕೊಳ್ತೀನಿ. ನಮ್ಮ ಬ್ಯಾಚಲ್ಲಿ ನಾವೊಬ್ಬರೇ ಇಂಡಿಯನ್ಸ್ ಇರೋದು. ನನಗೆ ಅವ್ರಗಳ ಜೊತೆ ಇರೋಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ನಿನ್ನ ಜೊತೆನೇ ಕುಳಿತುಕೊಳ್ತೀನಿ ಅಂತ ಹೇಳಿ ಅವನ ಕೈ ಹಿಡಿದುಕೊಂಡಳು. ಅವಳು ಆ ರೀತಿ ಮಾಡಿದಾಗ ಅವನಿಗೆ ಮುಜುಗರವಾಗಿ, ಸರಿಯಾಗಿ ಕೂತ್ಕೊನಿಯಾ, ಲೆಕ್ಚರರ್ ಬರೋ ಟೈಮ್ ಆಯ್ತು. ನನಗೆ ಈ ಥರ ಮೈ ಮುಟ್ಟಿ ಮಾತಾಡೋರು ಇಷ್ಟ ಆಗಲ್ಲ. ನನ್ನ ಜೊತೆ ಇರಬೇಕಂದ್ರೆ ಸರಿಯಾಗಿರ್ಬೇಕು ಅಂತ ರೂಢಾಗಿ ಅವಳಿಗೆ ಹೇಳಿದಾಗ ಅವಳು ಮುಖನ ಚಿಕ್ಕದ ಮಾಡಿಕೊಂಡು ಸರಿಯಾಗಿ ಕುಳಿತುಕೊಂಡಳು. ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳದಂತೆ ಇಲ್ಲಿಯರಲ್ಲಿ ಯಾರನ್ನಾದ್ರೂ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಒಳ್ಳೆಯದು. ನನಗೆ ಪಾಕೆಟ್ ಮನಿ ಆದ್ರೆ ಸಿಗ್ಬೋದು. ಇವನ್ ನೋಡಿದ್ರೆ ಗುರ್ರ ಅಂತ ಇದ್ದಾನೆ. ದುಡ್ಡಿರೋನು ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಾನು ಕೇಳಿದನ್ನೆಲ್ಲ ಕೊಡಿಸ್ಬೋದಂತ ಅಂದ್ಕೊಂಡೆ. ಆದ್ರೆ ಇವನು ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾನೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಬಾರ್ದು. ಹುಟ್ಟಿದ್ರೆ ಶ್ರೀಮಂತ ಫ್ಯಾಮಿಲಿಯಲ್ಲಿ ಹುಟ್ಟಬೇಕು. ನನ್ನ ಮಾಮ್ ಡ್ಯಾಡು ಅವರು ಇಲ್ಲಿ ತಗೊಂಡು ನನ್ನನ್ನು ಓದಿಸೋದೇ ಹೆಚ್ಚು, ಇನ್ನು ಪಾಕೆಟ್ ಮನಿ ಕೊಡ್ತಾರೆ. ದುಡ್ಡು ಕೇಳಿದ್ರೆ ಅಷ್ಟು ಸಾಲ ಮಾಡಿದ್ದೀನಿ, ಇಷ್ಟು ಸಾಲ ಮಾಡಿದ್ದೀನಿ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಹೇಗಾದ್ರೂ ಮಾಡಿ ಇವನನ್ನು ಬಿಟ್ಟಿಗೆ ಹಾಕ್ಕೊಳ್ಬೇಕು. ಇವನು ಏನು ಹೇಳಿದ್ರು ಕೂಡ ಇವನನ್ನು ಸಹಿಸ್ಕೊಂಡಿರ್ಬೇಕು. 2 ವರ್ಷದಿಂದ ಇವನನ್ನು ಉಳಿಸ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಇವನು ನನ್ನ ಕಡೆ ನೋಡೋದೇ ಇಲ್ಲ ಅಂತಾನೆ. 2 ವರ್ಷ ಹೇಗೋ ಬೇರೆಯವ್ರ ಹತ್ರ ದುಡ್ಡು ಕೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಆದರೆ ಈ ವರ್ಷ ಅದು ನಡೆಯಲ್ಲ. ಈಗ ನಾನು ಇವನನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಚಿನ್ಮಯ್ಗೆ ನೀಯ ಒಂಚೂರು ಇಷ್ಟವಾಗುತ್ತಿರಲಿಲ್ಲ. ಯಾವಾಗ ನೋಡಿದರೂ ಅವನಿಗೆ ಅಂಟಿಕೊಳ್ಳುತ್ತಾನೆ ಇರುತ್ತಿದ್ದಳು. ಇದು ಅವನಿಗೆ ಸಹಿಸಿಕೊಳ್ಳಕ್ಕೆ ಆಗುತ್ತಿರಲಿಲ್ಲ. ಒಂದು ಸಲ ಅವಳ ಕಡೆ ನೋಡಿದವನು, ಇವಳು ಯಾಕೆ ನಾನು ಹಿಂದೆನೇ ಬರ್ತಾಳೆ? ಯಾವಾಗ ನೋಡಿದ್ರೆ ನಾನು ಎಲ್ಲಿ ಇರ್ತಾನೆ ಅಲ್ಲೇ ಇರ್ತಾಳೆ. ಎಷ್ಟು ಸಲ ಬೈದ್ರು ಕೂಡ ಅದನ್ನು ತಲೆಗೇನೆ ಹಾಕೊಳ್ಳಲ್ಲ ಅಂತಾಳೆ. ಚೆಲ್ಲೆಗೆ ಆಡುವವರು ನನಗೆ ಒಂಚೂರು ಇಷ್ಟ ಇಲ್ಲ. ಇವಳು ಇಕ್ಷಳನ್ನು ನೋಡಿ ಕಲಿಬೇಕು. ಇಕ್ಷಾ ಎಲ್ಲಿ, ಇವಳೆ ಎಲ್ಲಿ? ಯಾವಾಗ ನೋಡಿದ್ರು ಹುಡುಗರು ಹಿಂದೆನೇ ಸುತ್ತಾ ಇರ್ತಾಳೆ. ನಾನು ಇಲ್ಲ ಅಂತ ಇನ್ನೊಬ್ಬ ಇಲ್ಲ ಅಂತ ಮತ್ತೊಬ್ಬ. ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಇಂಡಿಯಾದವಳು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಇಷ್ಟ ತನಕ ಅವಳಿಗೆ ಬುದ್ಧಿ ಕಲಿಸ್ತಾ ಇದೆ. ನಾನು ಯಾಕೆ ಇವಳ ಬಗ್ಗೆ ಯೋಚನೆ ಮಾಡಬೇಕು? ಇವಳು ಎಲ್ಲಿ ಆದರೂ ಕುಳಿತುಕೊಳ್ಳಿ, ನನಗೇನು? ಇವಳು ಸಾಹಸಕ್ಕೆ ಹೋಗದೇ ಇದ್ರೆ ಆಯ್ತು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನಾದನು. ದಿನ ತಿಂಗಳುಗಳು ಉರುಳಿ ಇಕ್ಷಾ ಕಾಲೇಜಿಗೆ ಸೇರಿ ಇಂದಿಗೆ 2 ತಿಂಗಳಾಗಿತ್ತು. ತನ್ಮಯ್ ಹಾಗೂ ಚಿನ್ಮಯ್ ಅವಳ ಬೆಸ್ಟ್ ಫ್ರೆಂಡ್ಸ್ಗಳಾಗಿದ್ದರು. ತನ್ಮಯ್ ಅವಳಿಗೆ ತೊಂದರೆ ಕೊಡಬೇಕು ಅಂತ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದನು. ಆದರೆ ಚಿನ್ಮಯ್ ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದನು. ತನ್ಮಯ್ ಮತ್ತು ಚಿನ್ಮಯ್ ತಲೆ ಒಳಗೆ ಏನೆಲ್ಲ ನಡೆಯುತ್ತೆ ಅದು ಯಾವುದೂ ಇಕ್ಷಳಿಗೆ ತಿಳಿಯದೆ ಹೋಯಿತು.
ಒಂದು ದಿನ ತನ್ಮಯ್ ಇಕ್ಷಾಳಿಗೆ ತಾನು ಅವಳನ್ನು ಪ್ರೀತಿಸುವ ವಿಷಯವನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದನು. ಅದನ್ನು ಸ್ಯಾಮ್ ಹತ್ತಿರ ಡಿಸ್ಕಸ್ ಮಾಡ್ತಿದ್ದನು. ಸ್ಯಾಮ್, ಈಗ ಅವಳು ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿದ್ದಾಳೆ. ಈ ಸಮಯವನ್ನು ಉಪಯೋಗಿಸ್ಕೊಂಡು ನಾನು ಯಾಕೆ ಅವಳಿಗೆ ಪ್ರಪೋಸ್ ಮಾಡಬಾರ್ದು? ಇಷ್ಟು ಬೇಗ ಪ್ರಪೋಸ್ ಮಾಡೋದು ಬೇಡ ಡೂಡ್. ಸ್ವಲ್ಪ ದಿನ ಕಳೆಯಲಿ. ಅವಳು ಪೂರ್ತಿಯಾಗಿ ನಿನ್ನ ನಂಬಬೇಕು. ಆಗಲೇ ಅವಳು ನಿನ್ನನ್ನು ಒಪ್ಕೊಳ್ಬೋದು. ಸ್ಯಾಮ್, ಅವಳೀಗ ಪೂರ್ತಿಯಾಗಿ ನನ್ನ ನಂಬಿದ್ದಾಳೆ. ನಾನು ಏನು ಹೇಳ್ತೇನೆ ಅದನ್ನೇ ಕೇಳ್ತಾಳೆ. ನನ್ನ ಯಾವ ಮಾತಿಗೆ ಇಲ್ಲ ಅನ್ನಲ್ಲ. ನಾನಂದ್ರೆ ಅವಳಿಗೆ ಇಷ್ಟ ಸ್ಯಾಮ್. ಈ ಟೈಮಲ್ಲಿ ನಾನು ಅವಳಿಗೆ ಪ್ರಪೋಸ್ ಮಾಡಬೇಕು. ಇಲ್ಲಾಂದರೆ ಬೇರೆ ಯಾರಾದರೂ ಅವಳನ್ನು ಕ್ಯಾಚ್ ಹಾಕ್ಕೊಂಡ್ರೆ ಕಷ್ಟ. ಡೂಡ್, ನಾನು ಹೇಳೋದನ್ನು ಹೇಳಿದ್ದೀನಿ. ಮತ್ತೆ ನಿನಗೆ ಏನು ಅನಿಸುತ್ತೋ ಹಾಗೆ ಮಾಡು. ಯಾವಾಗ ಪ್ರಪೋಸ್ ಮಾಡಬೇಕಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸ್ಯಾಮ್, ನೀನು ಹೇಳಿದಾಗೆ ಆಗಲಿ. ನಾನು ಸ್ವಲ್ಪ ಟೈಮ್ ತಗೋತೀನಿ. ಫಸ್ಟ್ ಇಯರ್ ಡಿಗ್ರಿ ಮುಗಿದ್ರೊಳಗೆ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಆಗ ಅವಳು ನಾನು ಖಂಡಿತ ಒಪ್ಕೊಳ್ತಾಳೆ. ಅವಳು ನನ್ನ ಹುಚ್ಚರ ಥರ ಪ್ರೀತಿ ಮಾಡಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಅವಳು ಹೃದಯ ಹೊಡಿಬೇಕು. ಅವಳು ಬಿಕ್ಕಿ ಬಿಕ್ಕಿ ಅಳಬೇಕು. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಆ ದಿನ ಆದಷ್ಟು ಬೇಗ ಬರುತ್ತೆ ಸ್ಯಾಮ್. ಎಲ್ಲ ಆದ್ಮೇಲೆ ನಾವು ಫುಲ್ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ. ಓಕೆ ಡೂಡ್, ನೀನು ಹೇಳ್ತಾ ಇರೋದೆಲ್ಲ ನಿಜವಾಗ್ಲಿ. ನೀನೀಗ ಅವಳಿಗೆ ಯಾವ ರೀತಿ ಪ್ರಪೋಸ್ ಮಾಡೋದು ಅಂತ ಥಿಂಕ್ ಮಾಡು. ಯಾವ ರೀತಿ ಪ್ರಪೋಸ್ ಮಾಡಿದ್ರೆ ಅವಳು ಇಂಪ್ರೆಸ್ ಆಗ್ತಾಳಂತ ನೋಡು. ಸ್ಯಾಮ್, ಅದೆಲ್ಲ ನಾನು ಆಲ್ರೆಡಿ ಥಿಂಕ್ ಮಾಡಿ ಆಗಿದೆ. ಇನ್ನೇನಿದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದೊಂದೇ ಬಾಕಿ ಅಂತ ಇಬ್ಬರು ಮಾತನಾಡಿಕೊಳ್ಳತೊಡಗಿದರು. ರಾತ್ರಿ ಹೊತ್ತು ತಮ್ಮ ಅಪಾರ್ಟ್ಮೆಂಟಿನ ಬಾಲ್ಕನಿಯಲ್ಲಿ ಕೂತಿದ್ದ ಚಿನ್ಮಯ್ ಬೆಳದಿಂಗಳ ಗಾಳಿಯನ್ನು ಆನಂದಿಸುತ್ತಿದ್ದನು. ಆಗ ಅವನಿಗೆ ಇಕ್ಷಾ ನೆನಪಾಗತೊಡಗಿದಳು. ಅವಳ ಸೌಂದರ್ಯವನ್ನು ಮನಸ್ಸಿನಲ್ಲಿ ಆನಂದಿಸುತ್ತಾ ಹಾಗೆಯೇ ಕಳೆದು ಹೋದನು. ಈ ಚಿನ್ಮಯ್ಗೆ ಇಷ್ಟ ತನಗೆ ಯಾವ ಹುಡುಗಿನೂ ಕೂಡ ಇಷ್ಟ ಆಗಿಲ್ಲ. ಆದರೆ ಯಾವತ್ತೂ ಇಕ್ಷಾಳನ್ನು ನೋಡಿದ್ನೋ ಅವಳು ನನಗೆ ಇಷ್ಟ ಆದ್ಲು. ಅವಳನ್ನು ದಿನ ನೋಡಿಲ್ಲ ಅಂದರೆ ನನ್ನ ಮನಸ್ಸು ಕೇಳಕ್ಕೆ ರೆಡಿ ಇಲ್ಲ. ಅವಳಿಗೆ ಯಾವಾಗಲೂ ನನ್ನ ಕಣ್ಣ ಮುಂದೆ ಇರಬೇಕಂತ ಮನಸ್ಸಿಗೆ ಆಸೆ ಆಗ್ತಾ ಇದೆ. ಅವಳಿಗೆ ಯಾವಾಗಲೂ ನನ್ನ ಜೊತೆನೇ ಇರಬೇಕಂದ್ರೆ ನಾನು ಏನು ಮಾಡಬೇಕು? ನನ್ನ ಕಾಲೇಜ್ ಮುಗಿದ್ರೊಳಗೆ ನಾನು ಅವಳಿಗೆ ಪ್ರಪೋಸ್ ಮಾಡಬೇಕು. ಅವಳು ನನ್ನ ಪ್ರೀತಿಯನ್ನು ಒಪ್ಕೊಂಡ್ರೆ ನನ್ನಷ್ಟು ಪುಣ್ಯವಂತರ ಯಾರೂ ಇರಲ್ಲ. ಅವಳು ನನ್ನ ಪ್ರೀತಿಯನ್ನು ಒಪ್ಕೊಳ್ತಾಳೆ ಅಲ್ವಾ? ಒಪ್ಪಿಕೊಳ್ಳೋದೇನು, ನನಗೆ ಏನಾಗಿದೆ? ಹ್ಯಾಂಡ್ಸಮ್ ಆಗಿದ್ದೀನಿ. ಎಷ್ಟೊಂದು ಹುಡುಗಿಯರು ನನ್ನ ಹಿಂದೆ ಬಿದ್ದಿಲ್ಲ. ನಾನೇ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿದ್ದೆ. ಅವಳು ಒಪ್ಪಿಕೊಳ್ತಾಳೆ ಇಲ್ವೋ ಗೊತ್ತಿಲ್ಲ. ಒಂದ್ಸಲ ಪ್ರಪೋಸ್ ಮಾಡಿ ನೋಡೋಣ, ಅವಾಗ ಗೊತ್ತಾಗುತ್ತೆ ಅವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ. ಈ ಲವ್ವಲ್ಲಿ ಬಿದ್ದರೆ ಊಟ ನಿದ್ರೆ ಯಾವುದೂ ಕೂಡ ಬೇಡ ಅನಿಸುತ್ತೆ. ಯಾವಾಗ ನೋಡಿದ್ರೆ ಅವಳನ್ನೇ ನೋಡ್ಬೇಕಂತ ಅನಿಸ್ತಾ ಇರುತ್ತೆ. ಟೈಮಿಗೆ ರಾತ್ರಿ 12 ಆಗಿದೆ. ಅವಳು ನೆನಪಿಂದ ನನಗೆ ಇನ್ನೂ ನಿದ್ದೆ ಬಂದಿಲ್ಲ. ಹೀಗೆ ಆದರೆ ಸ್ಟಡೀಸ್ ಕಡೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಮೊದಲು ಸ್ಟಡೀಸ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಪ್ರಪೋಸ್ ಮಾಡಿದ್ರೆ ಆಯಿತು ಅಂತ ಅಂದುಕೊಂಡು ರೂಮಿಗೆ ಬಂದು ಮಲಗಿಕೊಂಡನು. ಮಲಗಿದ ಕೂಡಲೇ ಅವನಿಗೆ ನಿದ್ದೆ ಹತ್ತಿ ಬಿಟ್ಟಿತು. ದಿನ ತಿಂಗಳು ವರ್ಷ ಕಳೆದು ಇಕ್ಷಾ ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದುತ್ತಿದ್ದಳು. ತನ್ಮಯ್ ಕೂಡ ಪಾಸ್ ಆಗಿ ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ದನು. ಚಿನ್ಮಯ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಸೇರಿಕೊಂಡನು. ಚಿನ್ಮಯ್ ಹಾಗೂ ತನ್ಮಯ್ ಇದುವರೆಗೆ ಇಕ್ಷಾಳಿಗೆ ಪ್ರಪೋಸ್ ಮಾಡಲೇ ಇಲ್ಲ. ಒಂದು ಮಧ್ಯಾಹ್ನ ಸ್ಯಾಮ್ ಹಾಗೂ ತನ್ಮಯ್ ಇಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ಡೂಡ್, ನೀನು ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಿದ್ದೆ, ಆದರೆ ಈಗ ಏನಾಯ್ತು? ಯಾಕೆ ಇನ್ನೂ ಪ್ರಪೋಸ್ ಮಾಡಿಲ್ಲ? ಸ್ಯಾಮ್, ಬ್ರೋ ಇದ್ದಾನಲ್ವಾ, ಅವನಿಗೇನಾದ್ರೂ ಗೊತ್ತಾದರೆ ಕಷ್ಟ. ಅದಕ್ಕೆ ದಿನ ಮುಂದೂಡ್ತಾ ಇದ್ದೀನಿ. ಬ್ರೋ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ. ನಾನು ಅವಳಿಗೆ ಹೇಗೆ ಪ್ರಪೋಸ್ ಮಾಡಲಿ? ಬ್ರೋ ಇಲ್ಲದ ಟೈಮಲ್ಲಿ ಅವಳಿಗೆ ಪ್ರಪೋಸ್ ಮಾಡಬೇಕು. ಆ ಟೈಮ್ಗೋಸ್ಕರ ಕಾಯಬೇಕಷ್ಟೆ.
ಡೂಡ್, ಒಂದು ಕೆಲಸ ಮಾಡು ನೀನು. ಒಂದಿನ ಆಫ್ಟರ್ ಕಾಲೇಜಿಗೆ ಬಂಕ್ ಮಾಡಿ ಇಕ್ಷಳನ್ನು ಎಲ್ಲಿಗಾದ್ರೂ ಸುತ್ತಾಡೆ ಕರೆದುಕೊಂಡು ಹೋಗು. ಅಲ್ಲಿ ಅವಳಿಗೆ ಪ್ರಪೋಸ್ ಮಾಡು. ಐಡಿಯಾ ಏನೋ ಚೆನ್ನಾಗಿದೆ ಸ್ಯಾಮ್. ಈ ಐಡಿಯಾ ನನಗೆ ಯಾಕೆ ಮೊದಲೇ ತಿಳಿದಿಲ್ಲ? ಇದನ್ನು ನೀನು ಮೊದಲೇ ಹೇಳಿದರೆ ನಾನು ಇಷ್ಟ ತನಕ ಅವಳಿಗೆ ಪ್ರಪೋಸ್ ಮಾಡಿ ಅವಳ ಜೊತೆ ಬ್ರೇಕಪ್ ಕೂಡ ಮಾಡ್ಕೊಳ್ತಾ ಇದ್ದೆ. ಹೋಗಲಿ ಬಿಡು, ಈಗ ಗೊತ್ತಾಯ್ತಲ್ವಾ? ನಾಳೆನೇ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ನಾಳೆ ಅವಳ ಬರ್ಬದಿಯ ಮೊದಲ ದಿನ. ಅವಳಿಗೆ ಗೊತ್ತು ಕೂಡ ಆಗಲ್ಲ ನಾನು ಅವಳ ಜೀವನ ನರಕ ಮಾಡ್ತಾ ಇದ್ದೀನಂತ. ಅವಳು ಬರ್ಬದಿಯನ್ನು ನೆಂದುಕೊಂಡ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸ್ಯಾಮ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ. ನನ್ನ ಕಡೆಯಿಂದ ಇವತ್ತು ನಿಮಗೆ ಟ್ರೀಟ್ ಕೊಡಿಸ್ತೀನಿ. ಓಕೆ ಡೂಡ್, ಬೆಸ್ಟ್ ಆಫ್ ಲಕ್. ನೀನು ಮಾಡೋಕ್ಕೆ ಹೊರಟಿರೋ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಅವನಿಗೆ ಹರಸಿದನು. ಇತ್ತ ಚಿನ್ಮಯ್ ಕೂಡ ಇಕ್ಷಾಳಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದುಕೊಂಡಿದ್ದನು. ಸ್ಟಡೀಸ್ ಕಂಪ್ಲೀಟ್ ಆಗೋ ತನಕ ಕಾದು ಕೂತ್ರೆ ಆಗಲ್ಲ. ನಾನು ಅವಳಿಗೆ ಬೇಗನೆ ಪ್ರಪೋಸ್ ಮಾಡಬೇಕು. ಅವಳನ್ನು ನೋಡಿಲ್ಲ ಅಂದರೆ ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಹೌದು, ನಾಳೆ ಮಧ್ಯಾಹ್ನ ಅವಳನ್ನು ಎಲ್ಲಿಗಾದ್ರೂ ಒಳ್ಳೆ ಪ್ಲೇಸಿಗೆ ಕರೆದುಕೊಂಡು ಹೋಗಿ ಅವಳಿಗೆ ಪ್ರಪೋಸ್ ಮಾಡಬೇಕು. ಅವಳು ಒಪ್ಪಿದ್ರೆ ಸ್ಟಡಿ ಮುಗಿದ ಕೂಡಲೇ ಅವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅಂದುಕೊಳ್ಳುತ್ತಾ ರಂಗು ರಂಗಿನ ಕನಸು ಕಾಣತೊಡಗಿದನು. ಕತೆ ಮುಂದುವರಿಯಿತು. ಚಿನ್ಮಯ್ ಹಾಗೂ ತನ್ಮಯ್ ಇವರಿಬ್ಬರಲ್ಲಿ ಯಾರು ಮೊದಲು ಇಕ್ಷಳಿಗೆ ಪ್ರಪೋಸ್ ಮಾಡುತ್ತಾರೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.